ಮುಂಬರುವ 2 ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಹೌದು ಮುಂಬರುವ 2 ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ ಕೆರಳುತ್ತೆ. ನಿಮ್ಗೆ ಇದು ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. 4 ಜೂನ್ 2024 ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಒಳ್ಳೆ ಫೈಟ್ ನಡೆದಿತ್ತು. ಅಂಡ್ ಬಿಜೆಪಿಗೆ 240 ಸೀಟ್ ಸಿಕ್ಕಿದ್ರೆ ಕಾಂಗ್ರೆಸ್ಗೆ 99 ಸೀಟ್ಗಳು ಸಿಕ್ಕಿತ್ತು. ಸೊ ಗೌರ್ಮೆಂಟ್ ರಚನೆ ಮಾಡ್ಲಿಕ್ಕೆ ಇಬ್ಬರ ಹತ್ರನು 272 ಅಂದ್ರೆ ಅದು ಮ್ಯಾಜಿಕ್ ನಂಬರ್ ಆಗಿರುತ್ತೆ. ಅದು ಇಬ್ಬರ ಹತ್ರ ಕೂಡ ಇರಲಿಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಬಿಜೆಪಿ ಏನ್ ಮಾಡುತ್ತೆ ಅಂದ್ರೆ ಬಿಹಾರ ಹತ್ರ ಸಹಾಯಕ್ಕೆ ಹೋಗುತ್ತೆ. ಯಾಕೆಂದ್ರೆ ನಿತೀಶ್ ಕುಮಾರ್ ಸಿಎಂ ಆಗ್ಲಿಕ್ಕೆ ಬಿಜೆಪಿ ದೊಡ್ಡ ಕಾರಣ ಆಗಿರುತ್ತೆ. ಸೊ ನಿತೀಶ್ ಕುಮಾರ್ ಹತ್ರ ಸೀಟ್ ಅವಶ್ಯಕತೆ ಬಂದಾಗ ಬಿಜೆಪಿ ಅವರು ಅಲೈನ್ ಆಗಿ ನಿತೀಶ್ ಕುಮಾರ್ನ ಸಿಎಂ ಮಾಡಿರ್ತಾರೆ. ಸೊ ನಿತೀಶ್ ಕುಮಾರ್ ಆರಾಮಾಗಿ ಸೆಂಟ್ರಲ್ ಅಲ್ಲಿ ಇರುವಂತಹ ಒಂದು 12 ಸೀಟ್ಗಳನ್ನ ಬಿಜೆಪಿಗೆ ಕೊಡ್ತಾರೆ. ಅದೇ ತರ ಚಂದ್ರಬಾಬು ನಾಯ್ಡು ಕೂಡ 16 ಸೀಟ್ಗಳನ್ನ ಕೊಡ್ತಾರೆ. ಸೊ ಇದೇ ತರ ಚಿಕ್ಕ ಪುಟ್ಟ ಪಾರ್ಟಿಗಳ ಜೊತೆ ಅಲೈನ್ ಆಗಿ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ. ಬಟ್ ಈಗ ರಾಹುಲ್ ಗಾಂಧಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಸ್ಟ್ರಾಂಗ್ ಅಲಿಗೇಷನ್ಸ್ ಏನಿದೆ ಬಿಜೆಪಿ ಮೇಲೆ, ಫಾರ್ ಎಕ್ಸಾಂಪಲ್ ಮತದಾನವನ್ನು ಕಳ್ತನ ಆಗಿರೋದು, ಅಂದ್ರೆ ವೋಟ್ ಚೋರಿ ಏನಾಗಿದೆ, ಜನರ ಮೈಂಡ್ ಸೆಟ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ. ಅಂಡ್ ಸೊ ಇದರಿಂದ ಆರಾಮಾಗಿ ಬಿಜೆಪಿ ಸರ್ಕಾರ 4 ರಿಂದ 5 ಸೀಟ್ ನ ಕಳ್ಕೊಳ್ಳುತ್ತೆ. ಅಂಡ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಪಾರ್ಟಿ ಕೂಡ ಆರಾಮಾಗಿ 4 ರಿಂದ 5 ಸೀಟ್ ನ ಕಳ್ಕೊಳ್ಳುತ್ತೆ. ಸೊ ನಿತೀಶ್ ಕುಮಾರ್ಗೆ ಸಿಎಂ ಆಗ್ಲಿಕ್ಕೆ ಬೇಕಾಗಿರುವಂತಹ ಸೀಟ್ಗಳು ಸಿಗದೆ ಕಾರಣ ಸೊ ನಿತೀಶ್ ಕುಮಾರ್ ಏನ್ ಮಾಡ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಮತ್ತೆ ತೇಜಸ್ವಿ ಯಾದವ್ ಅವರ ಸಪೋರ್ಟ್ ಕೇಳ್ತಾರೆ. ಸೊ ತೇಜಸ್ವಿ